ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ನಾಮ ಹಾಗೂ ಪ್ರೇಮ ಇವು ಅವಳಿ ಬಂಧುಗಳು ಆಗಿರುತ್ತವೆ. ಸಾಮಾನ್ಯವಾಗಿ ಪ್ರಾಪಂಚಿಕನ ಒಲವು ವಿಷಯದ ಕಡೆಗೆ ಇರುತ್ತದೆ. ಇಂದು ನಾವು ಸುಖವು ಯಾವುದರಲ್ಲಿ ಇರುತ್ತದೆ ಎಂಬುದನ್ನಷ್ಟೇ ನೋಡುತ್ತೇವೆ, ಹಾಗೂ ವಿಷಯದಲ್ಲಿ ಎಷ್ಟು ತನ್ಮಯರಾಗುತ್ತೇವೆಂದರೆ ಅದರ ಮುಂದೆ ಜಗತ್ತನ್ನು ತುಚ್ಛವೆಂದು ತಿಳಿಯುತ್ತೇವೆ. ವಿಷಯವು ಕೊನೆಗೆ ದುಃಖಕ್ಕೆ ಕಾರಣವಾಗುತ್ತದೆ, ಅದನ್ನು ನಾವು ಮರೆಯುತ್ತೇವೆ. ವಿಷಯ ಹಾಗೂ ನಾನು ಒಂದಾದಾಗ ಮಾತ್ರ ಸುಖವಾದಂತೆ ಅನಿಸುತ್ತದೆ. ಆದರೆ ವಾಸ್ತವಿಕವಾಗಿ ಇಂದಿನವರೆಗೆ ವಿಷಯದಿಂದ ಶಾಶ್ವತ ಸುಖ ಹಾಗೂ ಸಮಾಧಾನಗಳು ಪ್ರಾಪ್ತವಾಗಿರುವುದಿಲ್ಲ. ಇಂಥ ಸುಖ ಹಾಗೂ ಸಮಾಧಾನ ಸಂಪಾದಿಸುವುದಕ್ಕಾಗಿಯೇ ನಮ್ಮ ವೃತ್ತಿಗಳನ್ನು ಸ್ಥಿರವಾಗಿ ಇಡಬೇಕೆಂಬುದೊಂದೇ ಉಪಾಯವಾಗಿರುತ್ತದೆ. ವೃತ್ತಿಗಳು ಯಾವಾಗಲೂ ಏಕಾಕಾರವಾಗಬೇಕಾಗುತ್ತದೆ. ಆದರೆ ಅವು ವಿಷಯಗಳಲ್ಲಿ ಆಗದೆ ನಾಮದಲ್ಲಿ ಆಗಬೇಕು. ಇದೇ ಎಲ್ಲ ಸಂತರ ಹೇಳಿಕೆಯಾಗಿರುತ್ತದೆ. ಮನವನ್ನು ತಿರುವು ಮುರುವು ಮನ ಎಂಬುದನ್ನು ತಿರುವು ಮುರುವು ಮಾಡಿದರೆ ನಾಮ ಎಂಬ ಶಬ್ದವು ಉತ್ಪನ್ನವಾಗುತ್ತದೆ. ಇದರ ತಾತ್ಪರ್ಯವೇನೆಂದರೆ, ನಾಮ ತೆಗೆದುಕೊಳ್ಳುವುದೆಂದರೆ ವಿಷಯದ ಕಡೆಗೆ ಇರುವ ಮನಸ್ಸಿನ ಒಲವನ್ನು ತಿರುಗಿಸುವುದು. ನಾಮವೆಂದರೆ ನ ಮಮ, ಈ ಪ್ರಪಂಚವು ನನ್ನದಲ್ಲ ಎಂಬ ಭಾವನೆಯಿಂದ, ನಾಮವೆಂದರೆ ನ ಮಮ, ಪ್ರಪಂಚವು ನನ್ನದಲ್ಲ ಎಂಬ ಭಾವನೆಯಿಂದ ಮಾಡುವುದೇ ನಾಮ ತೆಗೆದುಕೊಳ್ಳುವುದು. ನಾನು ಪ್ರಪಂಚದ ವಿಷಯದಲ್ಲಿ ಎಷ್ಟು ಚಿಂತೆ ವಹಿಸುತ್ತೇನೆಯೋ ನಾಮದ ವಿಷಯದಲ್ಲಿ ಅಷ್ಟು ವಹಿಸುತ್ತೇನೆಯೇ ಎಂಬುದನ್ನು ಪ್ರತಿಯೊಬ್ಬರೂ ವಿಚಾರ ಮಾಡಬೇಕು. ಪ್ರಪಂಚದಲ್ಲಿಯ ನಮ್ಮ ಕರ್ತವ್ಯಗಳನ್ನು ಅತ್ಯಂತ ಮನಃಪೂರ್ವಕ ಮಾಡಿದ ಮೇಲೆ ಪ್ರಾಪ್ತವಾದ ಪರಿಸ್ಥಿತಿಯಲ್ಲಿ ಅತ್ಯಂತ ಸಮಾಧಾನದಿಂದಿದ್ದು ನಾಮ ಸ್ಮರಣೆಯಲ್ಲಿ ಕಾಲ ಕಳೆಯಬೇಕು. ನಿರ್ಗುಣಕ್ಕೆ ಅವಳಿ ಮಕ್ಕಳಾದರು. ಅವರೆಂದರೆ ಒಂದು ನಾಮ ಹಾಗೂ ಇನ್ನೊಂದು ಪ್ರೇಮ. ಇವೆರಡೂ ಒಂದಕ್ಕೊಂದು ಅತ್ಯಂತ ಅಂಟಿಕೊಂಡವುಗಳಾಗಿರುತ್ತವೆ. ಒಂದನ್ನು ಹಿಡಿದರೆ ಎರಡನೆಯದು ಅದರ ಹಿಂದಿನಿಂದ ತಾನಾಗಿಯೇ ಬರುತ್ತದೆ. ಇಂದು ನಮ್ಮ ಪ್ರೇಮವು ಅನೇಕ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ದುಡ್ಡಿನ ಮೇಲೆ, ವಿದ್ಯೆಯ ಮೇಲೆ, ದೇಹದ ಮೇಲೆ ಹಾಗೂ ಲೌಕಿಕದ ಮೇಲೆ ಅಂಟಿಕೊಂಡಿರುತ್ತದೆ. ಆದ್ದರಿಂದಲೇ ಭಗವಂತನ ಮೇಲೆ ಪ್ರೇಮ ಮಾಡಿ ಅದರ ಹಿಂದಿನಿಂದ ಅವನ ನಾಮ ಬರಲು ನಮ್ಮ ಅವಸ್ಥೆಯು ಅನುಕೂಲವಾಗಿರುವುದಿಲ್ಲ. ಆದರೆ ಗೋಪಿಯರ ಅವಸ್ಥೆಯು ಅನುಕೂಲವಾಗಿತ್ತು. ನಾವು ನಾಮವನ್ನು ವಶ ಮಾಡಿಕೊಳ್ಳಬಲ್ಲೆವು. ಅದು ವಶವಾಯಿತೆಂದರೆ ಭಗವಂತನ ಪ್ರೇಮವು ತಾನಾಗಿಯೇ ಬರುತ್ತದೆ. ಮನೆ ಮಾರುಗಳ ಮೇಲಿನ ಪ್ರೇಮ ಸಹವಾಸದಿಂದ ನಿರ್ಮಾಣವಾಗಿರುತ್ತದೆ. ಅಂದ ಮೇಲೆ ನಾಮದ ಸಹವಾಸ ಮಾಡಿದರೆ ಪ್ರೇಮವೇಕೆ ಬರುವುದಿಲ್ಲ? ನಿಜವಾಗಿಯೂ ಈ ಜಗತ್ತಿನಲ್ಲಿ ಯಾರ ಬುದ್ಧಿಗೂ ನಿಲುಕದೇ ಇರುವಂಥ ಅನೇಕ ವಸ್ತುಗಳು ಇರುತ್ತವೆ. ಮಗನಿಗೆ ತನ್ನ ತಂದೆಯ ನಾಮಕರಣದ ಸಮಾರಂಭವನ್ನು ನೋಡುವುದು ಹೇಗೆ ಅಶಕ್ಯವೋ, ಅದರಂತೆ ನಾನು ಯಾರು ಇರುತ್ತೇನೆ ಎಂಬುದನ್ನು ಬುದ್ಧಿಯಿಂದ ತಿಳಿದುಕೊಳ್ಳುವುದು ಶಕ್ಯವಿಲ್ಲ.
ನಿಜವಾದ ಸದ್ವಸ್ತುವು ಕಲ್ಪನೆ, ಬುದ್ಧಿ ಹಾಗೂ ತರ್ಕಗಳ ಆಚೆಗೆ ಇರುತ್ತದೆ. ಸತ್ಯದ ಶೋಧ ಮಾಡಬೇಕಿದ್ದರೆ ಸತ್ಯವು ಯಾವ ವಸ್ತುವಿನಿಂದ ಮುಚ್ಚಲ್ಪಟ್ಟಿರುತ್ತದೆಯೋ ಅದನ್ನು ದೂರ ಮಾಡಿರಿ, ಅಂದರೆ ಸತ್ಯವು ಕಾಣುತ್ತದೆ. ನಮಗೆ ಸತ್ಯವನ್ನು ನಿರ್ಮಾಣ ಮಾಡಲು ಬರುವುದಿಲ್ಲ, ಆದರೆ ಉಪಾಧಿಗಳನ್ನು ಮಾತ್ರ ನಿರ್ಮಾಣ ಮಾಡಲು ಬರುತ್ತದೆ. ಉದಾಹರಣೆಗೆ ಭೀತಿ, ಕಲ್ಪನೆ ಮುಂತಾದವುಗಳನ್ನು ನಾವೇ ನಿರ್ಮಾಣ ಮಾಡುತ್ತೇವೆ. ನದಿಯ ಸೇತುವೆಯ ಮೇಲೆ ನಿಂತುಕೊಂಡರೆ ಕಾಲಿಗೆ ನೀರಿನ ಸ್ಪರ್ಶವಾಗದೆ ಹರಿಯುವ ನೀರಿನ ಸೌಂದರ್ಯವನ್ನು ಆಸ್ವಾದಿಸಲು ಬರುತ್ತದೆ. ಅದರಂತೆ ಭಗವಂತನ ಸತ್ಯತ್ವವು ಯಾರ ಅಂತಃಕರಣಕ್ಕೆ ಮನವರಿಕೆಯಾಗುತ್ತದೆಯೋ ಅವರಿಗೆ ವಿಷಯಗಳಲ್ಲಿ ಇದ್ದುಕೊಂಡೇ ಪ್ರಪಂಚದಲ್ಲಿ ನಡೆಯುವ ಸುಖ ದುಃಖಗಳಿಂದ ಕೂಡಿದ ಘಟನೆಗಳ ಕಡೆಗೆ ವಿನೋದದ ಭಾವನೆಯಿಂದ ನೋಡಲು ಬರುತ್ತದೆ ಹಾಗೂ ಅದರಿಂದ ಅಲಿಪ್ತರಾಗಿ ಇರಲು ಬರುತ್ತದೆ. ಸುಖವು ವಿಷಯದಲ್ಲಿರದೆ ಆತ್ಮನಲ್ಲಿ ಇರುತ್ತದೆ. ಆತ್ಮನೇ ಸುಖ ಸ್ವರೂಪನಾಗಿರುತ್ತಾನೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.